ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಯಾಗಿ ಇನ್ನೂ 9 ದಿನ ಅಷ್ಟೇ ಆಗಿರೋದು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲ 2 ದಿನ ಏನು ಮಾಡಿದ್ರು, ವಿಪಕ್ಷ ನಾಯಕರ ಮನೆಗೆ ಹೋದ್ರು, ಮಾಜಿ ಸಿಎಂ ಮನೆಗೆ ಹೋದ್ರು, ಭೇಟಿ ಮಾಡಿದ್ರು, ಸಹಕಾರವನ್ನು ಕೇಳಿದ್ರು, ಬಂದಿದ್ದಾಯ್ತು. ಇದೆಲ್ಲ ಆದ ನಂತರ ವಿಜಯ್ ಅವರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ, ಅಲ್ಲೇನೂ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಸ್ಟಾಲಿನ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಕಾರ್ಯಕರ್ತರಿಗೆ ಕೊಟ್ಟಂಥ ಆ ಒಂದು ಕರೆ ಹಲವು ಟೆನ್ಷನ್ಗಳಿಗೆ ಕಾರಣ ಆಗಿದೆ. ಅದು ವಿಜಯ್ ಸರ್ಕಾರಕ್ಕೆ. ಯಾಕೆಂತೀರಾ? ರಿಪೋರ್ಟ್. ವಿಜಯ್ರ ಇನ್ಸ್ಟಾಗ್ರಾಮ್ ಸರ್ಕಾರಕ್ಕೆ 6 ತಿಂಗಳ ಆಯಸ್ಸು. ಟಿವಿಕೆ ಸರ್ಕಾರದ ಭವಿಷ್ಯ ನುಡಿದ ಮಾಜಿ ಸಿಎಂ ಸ್ಟಾಲಿನ್. ಮೇ 20ರಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಟ ವಿಜಯ್ ಮೊದಲ 2 ದಿನ ದ್ರಾವಿಡ ನಾಡಿನಲ್ಲಿ ಹೊಸ ಯುಗಾರಂಭ ಮಾಡಿದ್ರು. ಎಂಕೆ ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ ಅವರ ಮನೆಗೂ ಹೋಗಿ ಸಲಹೆ ಮತ್ತು ಸಹಕಾರ ಕೇಳಿದ ವಿಜಯ್ ಹೊಸ ಸಂಪುಟ ರಚನೆ ಮಾಡಿ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಮೊದಲು ನಾನು ವಿಜಯ್ ಸರ್ಕಾರದ ವಿರುದ್ಧ 6 ತಿಂಗಳು ಮಾತನಾಡಲ್ಲ ಅಂದಿದ್ದ ಸ್ಟಾಲಿನ್ ಈಗ ಹೊಸ ವರಸೆ ಶುರು ಮಾಡಿದ್ದಾರೆ. ಹೌದು, ತಮಿಳುನಾಡಿನಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಯಾಗಿ ಆಡಳಿತ ಸುಗಮವಾಗಿ ಸಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಪ್ರತಿಪಕ್ಷ ದ್ರಾವಿಡ ಮುನೇತ್ರ ಕಳಗಂ ಅಂದ್ರೆ ಡಿಎಂಕೆ ಮಾತ್ರ ವಿಜಯ್ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅಂತ ಹೇಳಿಕೆ ನೀಡ್ತಾ ಇದೆ. ವಿಜಯ್ ಸರ್ಕಾರ ಉರುಳಿಸುವ ಅಖಾಡಕ್ಕೆ ಖುದ್ದು ಕಾಲಿಟ್ಟಿರುವ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಟಿವಿಕೆ ಸರ್ಕಾರವನ್ನ ಇನ್ಸ್ಟಾಗ್ರಾಮ್ ಸರ್ಕಾರ ಅಂತ ಜರೆದಿದ್ದಾರೆ. ಅಲ್ಲದೆ ವಿಜಯ್ ಯಾವುದೇ ಕ್ಷಣದಲ್ಲಿ ಅಧಿಕಾರ ಕಳೆದುಕೊಳ್ಳಲಿದ್ದು ಡಿಎಂಕೆ ಸರ್ಕಾರ ರಚಿಸಲಿದೆ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ವಿಜಯ್ ಇನ್ಸ್ಟಾಗ್ರಾಮ್ ಮೂಲಕ ಯುವಕರನ್ನು ಸೆಳೆದು ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ಬೂತ್ ಏಜೆಂಟ್ರನ್ನ ನೇಮಿಸಲು ಬಾರದ ಪಕ್ಷ ಈಗ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಆದರೆ ಈ ಸರ್ಕಾರ ಕೆಲವೇ ದಿನಗಳ ಅತಿಥಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ವಿಜಯ್ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಲಿದ್ದಾರೆ. ಹೀಗಾಗಿ ತಮಿಳುನಾಡಲ್ಲಿ ಮತ್ತೆ ಸರ್ಕಾರ ರಚಿಸಲು ಡಿಎಂಕೆ ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಎಂಕೆ ಸ್ಟಾಲಿನ್ ಕರೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿಎಂಕೆ ನಾಯಕ ಮತ್ತು ತಿರುಚೆಂಡೂರು ಶಾಸಕ ಅನಿತಾ ರಾಧಾಕೃಷ್ಣನ್ ಅವರು ವಿಜಯ್ ಅವರ ಟಿವಿಕೆ ಸರ್ಕಾರ ಕೇವಲ 6 ತಿಂಗಳು ಮಾತ್ರ ಅಧಿಕಾರ ನಡೆಸಲಿದ್ದು ರಾಜ್ಯದಲ್ಲಿ ಮತ್ತೆ ಡಿಎಂಕೆ ಸರ್ಕಾರ ಬರಲಿದೆ ಅಂತ ಹೇಳಿದ್ರು. ಇದೀಗ ಇದೇ ಮಾತನ್ನ ಖುದ್ದು ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಟಿವಿಕೆ 107, ಕಾಂಗ್ರೆಸ್ 5, ವಿಸಿಕೆ, ಸಿಪಿಐ, ಸಿಪಿಎಂ ಮತ್ತು ಐಎಂಯುಎಲ್ ಪಕ್ಷಗಳ ತಲಾ 2 ಶಾಸಕರು ಮತ್ತು ಎಐಎಡಿಎಂಕೆ ಪಕ್ಷದ 24 ಶಾಸಕರ ಬೆಂಬಲದಿಂದ ತಮಿಳುನಾಡಿನ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿದ ವಿಜಯ್ ಈಗಷ್ಟೇ ಆಡಳಿತದ ಪಟ್ಟುಗಳನ್ನು ಕಲಿತಾ ಇದ್ದಾರೆ. ಆದರೆ ಡಿಎಂಕೆ ನಾಯಕರ ಹೇಳಿಕೆಗಳನ್ನು ನೋಡಿದರೆ ವಿರೋಧ ಪಕ್ಷವು ವಿಜಯ್ ಅವರನ್ನ ನಿದ್ರೆ ಮಾಡಲು ಬಿಡೋ ಪ್ರಶ್ನೆ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಯಾಗಿ ಇನ್ನೂ 9 ದಿನ ಅಷ್ಟೇ ಆಗಿರೋದು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲ 2 ದಿನ ಏನು ಮಾಡಿದ್ರು, ವಿಪಕ್ಷ ನಾಯಕರ ಮನೆಗೆ ಹೋದ್ರು, ಮಾಜಿ ಸಿಎಂ ಮನೆಗೆ ಹೋದ್ರು, ಭೇಟಿ ಮಾಡಿದ್ರು, ಸಹಕಾರವನ್ನು ಕೇಳಿದ್ರು, ಬಂದಿದ್ದಾಯ್ತು. ಇದೆಲ್ಲ ಆದ ನಂತರ ವಿಜಯ್ ಅವರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ, ಅಲ್ಲೇನೂ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಸ್ಟಾಲಿನ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಕಾರ್ಯಕರ್ತರಿಗೆ ಕೊಟ್ಟಂಥ ಆ ಒಂದು ಕರೆ ಹಲವು ಟೆನ್ಷನ್ಗಳಿಗೆ ಕಾರಣ ಆಗಿದೆ. ಅದು ವಿಜಯ್ ಸರ್ಕಾರಕ್ಕೆ. ಯಾಕೆಂತೀರಾ? ರಿಪೋರ್ಟ್. ವಿಜಯ್ರ ಇನ್ಸ್ಟಾಗ್ರಾಮ್ ಸರ್ಕಾರಕ್ಕೆ 6 ತಿಂಗಳ ಆಯಸ್ಸು. ಟಿವಿಕೆ ಸರ್ಕಾರದ ಭವಿಷ್ಯ ನುಡಿದ ಮಾಜಿ ಸಿಎಂ ಸ್ಟಾಲಿನ್. ಮೇ 20ರಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಟ ವಿಜಯ್ ಮೊದಲ 2 ದಿನ ದ್ರಾವಿಡ ನಾಡಿನಲ್ಲಿ ಹೊಸ ಯುಗಾರಂಭ ಮಾಡಿದ್ರು. ಎಂಕೆ ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ ಅವರ ಮನೆಗೂ ಹೋಗಿ ಸಲಹೆ ಮತ್ತು ಸಹಕಾರ ಕೇಳಿದ ವಿಜಯ್ ಹೊಸ ಸಂಪುಟ ರಚನೆ ಮಾಡಿ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಮೊದಲು ನಾನು ವಿಜಯ್ ಸರ್ಕಾರದ ವಿರುದ್ಧ 6 ತಿಂಗಳು ಮಾತನಾಡಲ್ಲ ಅಂದಿದ್ದ ಸ್ಟಾಲಿನ್ ಈಗ ಹೊಸ ವರಸೆ ಶುರು ಮಾಡಿದ್ದಾರೆ. ಹೌದು, ತಮಿಳುನಾಡಿನಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಯಾಗಿ ಆಡಳಿತ ಸುಗಮವಾಗಿ ಸಾಗ್ತಾ ಇದೆ.
ಆದರೆ ಪ್ರಮುಖವಾಗಿ ಪ್ರತಿಪಕ್ಷ ದ್ರಾವಿಡ ಮುನೇತ್ರ ಕಳಗಂ ಅಂದ್ರೆ ಡಿಎಂಕೆ ಮಾತ್ರ ವಿಜಯ್ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅಂತ ಹೇಳಿಕೆ ನೀಡ್ತಾ ಇದೆ. ವಿಜಯ್ ಸರ್ಕಾರ ಉರುಳಿಸುವ ಅಖಾಡಕ್ಕೆ ಖುದ್ದು ಕಾಲಿಟ್ಟಿರುವ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಟಿವಿಕೆ ಸರ್ಕಾರವನ್ನ ಇನ್ಸ್ಟಾಗ್ರಾಂ ಸರ್ಕಾರ ಅಂತ ಜರೆದಿದ್ದಾರೆ. ಅಲ್ಲದೆ ವಿಜಯ್ ಯಾವುದೇ ಕ್ಷಣದಲ್ಲಿ ಅಧಿಕಾರ ಕಳೆದುಕೊಳ್ಳಲಿದ್ದು ಡಿಎಂಕೆ ಸರ್ಕಾರ ರಚಿಸಲಿದೆ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ವಿಜಯ್ ಇನ್ಸ್ಟಾಗ್ರಾಂ ಮೂಲಕ ಯುವಕರನ್ನ ಸೆಳೆದು ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ಬೂತ್ ಏಜೆಂಟ್ರನ್ನ ನೇಮಿಸಲು ಬಾರದ ಪಕ್ಷ ಈಗ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಆದರೆ ಈ ಸರ್ಕಾರ ಕೆಲವೇ ದಿನಗಳ ಅತಿಥಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ವಿಜಯ್ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಲಿದ್ದಾರೆ. ಹೀಗಾಗಿ ತಮಿಳುನಾಡಲ್ಲಿ ಮತ್ತೆ ಸರ್ಕಾರ ರಚಿಸಲು ಡಿಎಂಕೆ ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಎಂಕೆ ಸ್ಟಾಲಿನ್ ಕರೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿಎಂಕೆ ನಾಯಕ ಮತ್ತು ತಿರುಚೆಂಡೂರು ಶಾಸಕ ಅನಿತಾ ರಾಧಾಕೃಷ್ಣನ್ ಅವರು ವಿಜಯ್ ಅವರ ಟಿವಿಕೆ ಸರ್ಕಾರ ಕೇವಲ 6 ತಿಂಗಳು ಮಾತ್ರ ಅಧಿಕಾರ ನಡೆಸಲಿದ್ದು ರಾಜ್ಯದಲ್ಲಿ ಮತ್ತೆ ಡಿಎಂಕೆ ಸರ್ಕಾರ ಬರಲಿದೆ ಅಂತ ಹೇಳಿದ್ರು. ಇದೀಗ ಇದೇ ಮಾತನ್ನ ಖುದ್ದು ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಟಿವಿಕೆ 107, ಕಾಂಗ್ರೆಸ್ 5, ವಿಸಿಕೆ, ಸಿಪಿಐ, ಸಿಪಿಎಂ ಮತ್ತು ಐಎಂಯುಎಲ್ ಪಕ್ಷಗಳ ತಲಾ 2 ಶಾಸಕರು ಮತ್ತು ಎಐಎಡಿಎಂಕೆ ಪಕ್ಷದ 24 ಶಾಸಕರ ಬೆಂಬಲದಿಂದ ತಮಿಳುನಾಡಿನ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿದ ವಿಜಯ್ ಈಗಷ್ಟೇ ಆಡಳಿತದ ಪಟ್ಟುಗಳನ್ನು ಕಲಿತಾ ಇದ್ದಾರೆ. ಆದರೆ ಡಿಎಂಕೆ ನಾಯಕರ ಹೇಳಿಕೆಗಳನ್ನು ನೋಡಿದರೆ ವಿರೋಧ ಪಕ್ಷವು ವಿಜಯ್ ಅವರನ್ನ ನಿದ್ರೆ ಮಾಡಲು ಬಿಡೋ ಪ್ರಶ್ನೆ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಯಾಗಿ ಇನ್ನೂ 9 ದಿನ ಅಷ್ಟೇ ಆಗಿರೋದು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲ 2 ದಿನ ಏನು ಮಾಡಿದ್ರು, ವಿಪಕ್ಷ ನಾಯಕರ ಮನೆಗೋದ್ರು, ಮಾಜಿ ಸಿಎಂ ಮನೆಗೋದ್ರು, ಭೇಟಿ ಮಾಡಿದ್ರು, ಸಹಕಾರವನ್ನು ಕೇಳಿದ್ರು, ಬಂದಿದ್ದಾಯ್ತು. ಇದೆಲ್ಲ ಆದ ನಂತರ ವಿಜಯ್ ಅವರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ, ಅಲ್ಲೇನೂ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಸ್ಟಾಲಿನ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಕಾರ್ಯಕರ್ತರಿಗೆ ಕೊಟ್ಟಂಥ ಆ ಒಂದು ಕರೆ ಹಲವು ಟೆನ್ಷನ್ಗಳಿಗೆ ಕಾರಣ ಆಗಿದೆ. ಅದು ವಿಜಯ್ ಸರ್ಕಾರಕ್ಕೆ. ಯಾಕೆ ಅಂತೀರಾ? ರಿಪೋರ್ಟ್. ವಿಜಯ್ರ ಇನ್ಸ್ಟಾಗ್ರಾಂ ಸರ್ಕಾರಕ್ಕೆ 6 ತಿಂಗಳ ಆಯಸ್ಸು. ಟಿವಿಕೆ ಸರ್ಕಾರದ ಭವಿಷ್ಯ ನುಡಿದ ಮಾಜಿ ಸಿಎಂ ಸ್ಟಾಲಿನ್. ಮೇ 20ರಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಟ ವಿಜಯ್ ಮೊದಲ 2 ದಿನ ದ್ರಾವಿಡ ನಾಡಿನಲ್ಲಿ ಹೊಸ ಯುಗಾರಂಭ ಮಾಡಿದ್ರು. ಎಂಕೆ ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ ಅವರ ಮನೆಗೂ ಹೋಗಿ ಸಲಹೆ ಮತ್ತು ಸಹಕಾರ ಕೇಳಿದ್ದ ವಿಜಯ್ ಹೊಸ ಸಂಪುಟ ರಚನೆ ಮಾಡಿ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಮೊದಲು ನಾನು ವಿಜಯ್ ಸರ್ಕಾರದ ವಿರುದ್ಧ 6 ತಿಂಗಳು ಮಾತನಾಡಲ್ಲ ಅಂದಿದ್ದ ಸ್ಟಾಲಿನ್ ಈಗ ಹೊಸ ವರಸೆ ಶುರು ಮಾಡಿದ್ದಾರೆ. ಹೌದು, ತಮಿಳುನಾಡಿನಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಯಾಗಿ ಆಡಳಿತ ಸುಗಮವಾಗಿ ಸಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಪ್ರತಿಪಕ್ಷ ದ್ರಾವಿಡ ಮುನೇತ್ರ ಕಳಗಂ ಅಂದ್ರೆ ಡಿಎಂಕೆ ಮಾತ್ರ ವಿಜಯ್ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅಂತ ಹೇಳಿಕೆ ನೀಡ್ತಾ ಇದೆ. ವಿಜಯ್ ಸರ್ಕಾರ ಉರುಳಿಸುವ ಅಖಾಡಕ್ಕೆ ಖುದ್ದು ಕಾಲಿಟ್ಟಿರುವ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಟಿವಿಕೆ ಸರ್ಕಾರವನ್ನ ಇನ್ಸ್ಟಾಗ್ರಾಂ ಸರ್ಕಾರ ಅಂತ ಜರೆದಿದ್ದಾರೆ. ಅಲ್ಲದೆ ವಿಜಯ್ ಯಾವುದೇ ಕ್ಷಣದಲ್ಲಿ ಅಧಿಕಾರ ಕಳೆದುಕೊಳ್ಳಲಿದ್ದು ಡಿಎಂಕೆ ಸರ್ಕಾರ ರಚಿಸಲಿದೆ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ವಿಜಯ್ ಇನ್ಸ್ಟಾಗ್ರಾಂ ಮೂಲಕ ಯುವಕರನ್ನ ಸೆಳೆದು ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ಬೂತ್ ಏಜೆಂಟ್ರನ್ನ ನೇಮಿಸಲು ಬಾರದ ಪಕ್ಷ ಈಗ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಆದರೆ ಈ ಸರ್ಕಾರ ಕೆಲವೇ ದಿನಗಳ ಅತಿಥಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ವಿಜಯ್ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಲಿದ್ದಾರೆ. ಹೀಗಾಗಿ ತಮಿಳುನಾಡಲ್ಲಿ ಮತ್ತೆ ಸರ್ಕಾರ ರಚಿಸಲು ಡಿಎಂಕೆ ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಎಂಕೆ ಸ್ಟಾಲಿನ್ ಕರೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿಎಂಕೆ ನಾಯಕ ಮತ್ತು ತಿರುಚೆಂಡೂರು ಶಾಸಕ ಅನಿತಾ ರಾಧಾಕೃಷ್ಣನ್ ಅವರು ವಿಜಯ್ ಅವರ ಟಿವಿಕೆ ಸರ್ಕಾರ ಕೇವಲ 6 ತಿಂಗಳು ಮಾತ್ರ ಅಧಿಕಾರ ನಡೆಸಲಿದ್ದು ರಾಜ್ಯದಲ್ಲಿ ಮತ್ತೆ ಡಿಎಂಕೆ ಸರ್ಕಾರ ಬರಲಿದೆ ಅಂತ ಹೇಳಿದ್ರು. ಇದೀಗ ಇದೇ ಮಾತನ್ನ ಖುದ್ದು ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಟಿವಿಕೆ 107, ಕಾಂಗ್ರೆಸ್ 5, ವಿಸಿಕೆ, ಸಿಪಿಐ, ಸಿಪಿಎಂ ಮತ್ತು ಐಎಂಯುಎಲ್ ಪಕ್ಷಗಳ ತಲಾ 2 ಶಾಸಕರು ಮತ್ತು
ಎಐಎಡಿಎಂಕೆ ಪಕ್ಷದ 24 ಶಾಸಕರ ಬೆಂಬಲದಿಂದ ತಮಿಳುನಾಡಿನ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿದ ವಿಜಯ್ ಈಗಷ್ಟೇ ಆಡಳಿತದ ಪಟ್ಟುಗಳನ್ನು ಕಲಿತಾ ಇದ್ದಾರೆ. ಆದರೆ ಡಿಎಂಕೆ ನಾಯಕರ ಹೇಳಿಕೆಗಳನ್ನು ನೋಡಿದರೆ ವಿರೋಧ ಪಕ್ಷವು ವಿಜಯ್ ಅವರನ್ನ ನಿದ್ರೆ ಮಾಡಲು ಬಿಡೋ ಪ್ರಶ್ನೆ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.